ಕನ್ನಡದ ಬಂಧುಗಳೇ ನಮಸ್ಕಾರ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಿಂತಕ, ಲಡಾಯಿ ಪ್ರಕಾಶನದ ಪ್ರಕಾಶಕ, ಕವಿ, ಲೇಖಕ ಬಸವರ ಸೂಳಿಬಾಯಿಯವರ ದೀಪದ ಗಿಡ ಬಸು ದ್ವಿಪದಿಗಳು ಎನ್ನುವ ಸಂಕಲನದಿಂದ ಒಂದೆರಡು ಕವಿತೆಗಳನ್ನು ವಾಚನ ಮಾಡಲಿದ್ದೇನೆ. ಪುಟ ಸಂಖ್ಯೆ 33, ದ್ವಿಪದಿ ಸಂಖ್ಯೆ 21. ನಡೆಯುವಾಗ ಮಗಳು 4 ಹೆಜ್ಜೆ ಹಿಂದೆ ಉಳಿದಳು. ನಡೆಯುವಾಗ ಮಗಳು 4 ಹೆಜ್ಜೆ ಹಿಂದೆ ಉಳಿದಳು. ಹಿಂತಿರುಗಬೇಕೆಂದರೆ ಹಾದಿ ಬದಿ ಕಾಣುತ್ತಿದೆ ಏಕಮುಖ ಸಂಚಾರದ ಫಲಕ. ಹಿಂತಿರುಗಬೇಕೆಂದರೆ ಹಾದಿ ಬದಿ ಕಾಣುತ್ತಿದೆ ಏಕಮುಖ ಸಂಚಾರದ ಫಲಕ. ಪುಟ ಸಂಖ್ಯೆ 35, ದ್ವಿಪದಿ ಸಂಖ್ಯೆ 30. ಮಗಳು ಎಳೆವ ಗೆರೆಗಳಲ್ಲಿ ಅವಳ ಬಾಲ್ಯವಿತ್ತು, ನಿನ್ನ ಹೆಸರೂ ಮೂಡಿತ್ತು. ಅವಳು ಮನೆ ತುಂಬ ಗೀಚಿದ ಗೆರೆಗಳು ಮನೆ ಬದಲಿಸುವಾಗ ಅಲ್ಲೇ ಉಳಿದವು. ನಮಸ್ಕಾರ.